ಆಗಲಿ. ಈ ವಾಕ್ಯದಲ್ಲಿ ನೋಡ್ತೇವೆ, ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಾಕ್ಯ, ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿರಿ, ಕಾರಣ ಈ ದಿನಗಳು ಕೆಟ್ಟವುಗಳಾಗಿವೆ. ಆದ್ದರಿಂದ ಕಾಲವನ್ನ ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಏನ್ ಮಾಡಿಕೊಳ್ಳ್ರಿ, ಬೆಲೆಯುಳ್ಳದೆಂದು ಉಪಯೋಗಿಸಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನಗಳು ಕೆಟ್ಟ ದಿನಗಳಂತ ಸತ್ಯವೇದ ಹೇಳ್ತದೆ. ಸರಿಯಾಗಿ ನಾವು ಗಮನಿಸಿ ನೋಡುವುದಾದ್ರೆ, ನಡೀತಿರುವಂತ ಎಲ್ಲಾ ಪರಿಸ್ಥಿತಿಗಳನ್ನ ಗಮನಿಸುವುದಾದ್ರೆ, ನಾವಿರುವಂತ ದಿನಗಳು ಕಡೆಯ ದಿನಗಳು, ಕಟ್ಟ ಕಡೆಯ ದಿನಗಳು. ಯೇಸು ಕ್ರಿಸ್ತನು ಬರುವಂತಹ ಎಲ್ಲಾ ಲಕ್ಷಣಗಳು ಏನಾಗ್ತದೆ, ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಲ್ಲೆಲೂಯಾ. ಇದಕ್ಕೆ ಮುಖ್ಯ ಒಂದು ವಿಷಯ ಏನಂದ್ರೆ, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದೇನ್ ಮಾಡ್ತಾ ಇದೆ, ಇವಾಗ ಮುಂಚೆ ಎಲ್ಲ ಯಾವ್ದಾದ್ರು ನಾವು ಹುಡುಕಬೇಕಂದ್ರೆ ಬಹಳ ಕಷ್ಟ ಇತ್ತು. ಇವಾಗ ಒಂದೇ ಒಂದು ಮೆಸೇಜ್ ಹಾಕಿದ್ರೆ ಎಲ್ಲ ಚಾಟ್ GPT ಯಲ್ಲಿ ನಿಮ್ಗೆ ಏನೇನ್ ಡೀಟೇಲ್ಸ್ ಬೇಕು, ಹೆಂಗ್ ಬೇಕು ಎಲ್ಲ ಡೀಟೇಲ್ ಆಗಿ. ಹೌದ್ರಾ? ಕರೆಕ್ಟ್ ತಾನೆ? AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂದ್ರೆ ಮನುಷ್ಯನಿಗೆ ಪ್ರತಿರೂಪವಾಗಿ ಸೃಷ್ಟಿಸಿರೋದು. ಏನ್ ಮಾಡೋದಕ್ಕೆ, ಮನುಷ್ಯನನ್ನ ಹೋಲಿಕೆಯಾಗಿ ಇನ್ನೊಂದನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಮನುಷ್ಯನ ಮಾಡುವ ಎಲ್ಲಾ ಕೆಲಸವನ್ನ ಏನ್ ಮಾಡುತ್ತೆ, AI ಎಲ್ಲದೂ ಮಾಡುತ್ತೆ. ಹಲ್ಲೆಲೂಯಾ. ಮುಂದಿನ ದಿನಗಳಲ್ಲಿ ಆಪರೇಷನ್ ಅದೇ ಮಾಡುತ್ತೆ, ಬಸ್ಸು ಓಡಿಸುತ್ತೆ. ಇವಾಗ ಆಲ್ರೆಡಿ ಕಾರ್ ಗೀರೆಲ್ಲ ಓಡಿಸ್ತಾ ಇದೆ, ಎಲ್ಲರಿಗೂ ಗೊತ್ತಿದೆ ಅಲ್ವಾ? ನಾವು ಲೊಕೇಶನ್ ಹಾಕ್ಬಿಟ್ರೆ ಸಾಕು, ಅದು ಬುಕ್ ಮಾಡ್ಬೇಕು, ಕರ್ಕೊಂಡು ಹೋಗಿ ಕ್ಲೀನಾಗಿ ಅಲ್ಲಿ ಹೋಗ್ಬೇಕು. ನಾಳೆ ಮನುಷ್ಯ ಮಾಡುವಂತ ಎಲ್ಲಾ ಕೆಲಸವನ್ನ AI ಏನ್ ಮಾಡ್ತಾ ಇದೆ, ರಿಪ್ಲೇಸ್ ಮಾಡ್ತಾ ಇದೆ. ಇವಾಗ ನಾವು ಒಂದು 40% ಅಲ್ಲಿ ಇದೀವಿ ಅನ್ಕೊಳ್ತೀನಿ. 40%. ಒಂದೆರಡು ವರ್ಷಗಳಲ್ಲಿ ಬಹಳ ವೇಗವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೆಯಲಿದೆ. ಬಹಳ ವೇಗವಾಗಿ ಬೆಳೆದು ಮನುಷ್ಯನಿಗೆ ಕೆಲಸ ಇಲ್ಲದಂತ ಪರಿಸ್ಥಿತಿ ಬರುವಂತ ಎಲ್ಲ ಕಾರ್ಯಗಳು ಗೋಚರ ಆಗ್ತದೆ. ಏನು ITBT ಕಂಪ್ನಿಯಲ್ಲಿ ಬೆಂಗಳೂರೆಲ್ಲ ಇದೆಯಲ್ಲ, ಅದೆಲ್ಲ ಆದಷ್ಟು ಬೇಗ ಖಾಲಿ ಆಗುತ್ತೆ. ಎಷ್ಟೋ ಜನರಿಗೆ ಗೇಟ್ ಪಾಸ್ ಮಾಡ್ತಾರೆ, ಎಷ್ಟೋ ಜನರು ಕೆಲಸ ಕಳೆದುಕೊಳ್ತಾರೆ. ಕೆಲಸ ಕಳೆದುಕೊಂಡು ಪೂರ್ತಿ IT ಫೀಲ್ಡೇ ಕೆಳಗೆ ಬಿದ್ದೋಗುತ್ತೆ. ಕಾರಣ AI. ಅಂದ್ರೆ ಮನುಷ್ಯನು ಮಾಡುವಂತ ಎಲ್ಲ ಕಾರ್ಯಗಳನ್ನ AI ಮಾಡ್ತದೆ, ರಿಪ್ಲೇಸ್ ಮಾಡ್ತಾರೆ. ಅಂದ್ರೆ ಮನುಷ್ಯನಿಗೆ ಹೋಲಿಕೆಯಾಗಿ ದೇವರು ತನ್ನ ಹೋಲಿಕೆಯಾಗಿ ಮನುಷ್ಯನ ಸೃಷ್ಟಿ ಮಾಡಿದ್ರು. ಸೈತಾನಿಗೆ ಏನ್ ಮಾಡ್ತಾ ಇದ್ದಾನೆ, ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನ ರಿಪ್ಲೇಸ್ ಮಾಡುವಂತ ಎಲ್ಲಾ ಕಾರ್ಯಗಳನ್ನು ಮಾಡ್ತಾರೆ. ಅದಕ್ಕೆ ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೇವೆ, ಆ ಶಿಲೆಗೆ ಏನ್ ಕೊಡಲ್ಪಟ್ಟಂತೆ, ಅಧಿಕಾರ ಕೊಡಲ್ಪಡುತ್ತಂತ ನಾವು ವಾಕ್ಯದಲ್ಲಿ ನೋಡ್ತೇವೆ. ಯಾವಾಗ ಆ ಶಿಲೆಗೆ ಅಧಿಕಾರ ಕೊಡಲ್ಪಡುತ್ತದೋ ನೋಡ್ರಿ, ಒಂದು ಕಂಪ್ಯೂಟರ್ಗೆ ಅಧಿಕಾರ ಕೊಟ್ರೆ, ಯಾವುದೋ ಒಂದು ಮೂವಿ ಬಂದಿತ್ತು, ಯಾವ್ದು ರೋಬೋಟ್ ಅಂತ. ಅದರಲ್ಲಿ ಸ್ಪಷ್ಟವಾಗಿ ಏನ್ ಹೇಳ್ತದೆ, ಚಿಪ್ ಕರೆಕ್ಟ್ ಆಗಿದ್ರೆ ಅದು ಕರೆಕ್ಟ್ ಆಗಿ ವರ್ಕ್ ಮಾಡುತ್ತೆ, ಚಿಪ್ ತಪ್ಪಾಗಿ ಹಾಕಿದ್ರೆ ಎಲ್ಲ ತಪ್ಪೇ ಮಾಡುತ್ತೆ. ಹೌದಾ? ಅದೇ ರೀತಿಯಾಗಿ ಈಗ ಇರುವಂತ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಎಲ್ಲ ಚಿಪ್ ತಪ್ಪಾಗಿ ಹಾಕಲ್ಪಡ್ತಾ ಇದೆ. ನಾಳೆ ದಿವಸ ವಾಕ್ಯದಲ್ಲಿ ನೋಡ್ತೇವೆ, ಕೊಳ್ಳುವುದು ಬಹಳ ಕಷ್ಟವಾಗ್ತದೆ. ಯಾರ ಕೈಯ ಮೇಲೆ ಏನಿರ್ತದೆ, ಆ ಒಂದು ಗುರುತಿರ್ತದೋ ಅವರು ಮಾತ್ರ ಏನ್ ಮಾಡಬಹುದು, ಸೆಲ್ ಮಾಡಬಹುದು, ಪರ್ಚೇಸ್ ಮಾಡಬಹುದು, ಊಟ ಮಾಡಬಹುದು. ಇಲ್ಲ ಅಂದ್ರೆ ಏನು ಮಾಡಲಿಕ್ಕೆ ಆಗ್ತಲ್ಲ. ಈಗ ಇತ್ತೀಚಿನ ದಿನದಲ್ಲಿ ಎಲ್ಲವೂ ಅದಕ್ಕೆ ತಳ್ಳಲ್ಪಡ್ತಾ ಇದೆ, ಅದೇ ಕಾರ್ಯಗಳಿಗೆ ತಳ್ಳಲ್ಪಡ್ತಾ ಇದ್ವಿ. ಎಲ್ಲ ಆ ಒಂದು ಸಿಸ್ಟಮ್ ಒಳಗೆ ನಾವು ತಗೊಂಡ್ಬರ್ತಾ ಇದ್ವಿ. ಈಗ ನೋಡ್ರಿ, ಇರಾಕ್, ಅಮೇರಿಕಾ, ಆಮೇಲೆ ಇರಾನ್, ಅಮೇರಿಕಾ, ಈ ಒಂದು ಇಸ್ರೇಲ್ ಯುದ್ಧ ನಡೆಯಲಿಕ್ಕೆ ಕಾರಣ ಇದೊಂದು ತಂತ್ರಗಾರಿಕೆ. ಯಾವುದ ತಂತ್ರಗಾರಿಕೆ? AI ನ ಒಳಗೆ ತಳ್ಳೋದು. ಎರಡನೇದಾಗಿ ಏನು,
ಈ ಒಂದು ಎಲೆಕ್ಟ್ರಿಕಲ್ ವಸ್ತುಗಳನ್ನ ಅಧಿಕವಾಗಿ ತಳ್ಳಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಪೆಟ್ರೋಲ್ ಕಡಿಮೆ ಆದ್ರೆ ನಾವ್ ಇಸ್ಕೊಳ್ಳೋದು. ಹೌದಾ? ಇವಾಗ ಎಷ್ಟು ಜನ ನಾವು ಯೋಚನೆ ಮಾಡ್ತೀವಿ, ಪೆಟ್ರೋಲ್ ಯಾವಾಗ ಜಾಸ್ತಿ ಆಗುತ್ತೆ, ಏನಾಗುತ್ತೋ, ಏನ್ ಇಸ್ಕೋಬೇಕು? ಹೌದಾ? ಎಲೆಕ್ಟ್ರಿಕಲ್ ಗಾಡಿ ಇಸ್ಕೋಬೇಕಾ? ನೋಡ್ರಿ, ಒಂದು ಎಲೆಕ್ಟ್ರಿಕಲ್ ಗಾಡಿ ಯಾರಾದ್ರೂ ತಗೋಬೇಕಂದ್ರೆ ಸುಮ್ನೆ ತಗೊಳ್ಳೋದ್ರಿಂದ ನಾವು ತಗೊಳ್ಳೋದಿಲ್ಲ. ಏನ್ ಮಾಡ್ಬೇಕು? ಅದಕ್ಕೊಂದು ಪರಿಸ್ಥಿತಿನ ಏರ್ಪಡಿಸ್ಬೇಕು. ಅದಕ್ಕೊಂದು ಎನ್ವೈರನ್ಮೆಂಟ್ ನ ಸೆಟ್ ಮಾಡಿದ್ರೆ ಆ ಎನ್ವೈರನ್ಮೆಂಟ್ ಅಲ್ಲಿ ಮನುಷ್ಯನ ತಂತಾನಾಗೆ ಒಳಗೆ ಹೋಗಿ. ಹಲ್ಲೆಲೂಯಾ. ಆದ್ರಿಂದ ವಾಕ್ಯ ಹೇಳ್ತದೆ, ಜ್ಞಾನ ಇಲ್ಲದವರಾಗಿದ್ದರೆ ಜ್ಞಾನವಂತರಾಗಿರ್ರಿ. ಹಲ್ಲೆಲೂಯಾ. ನಾವೇನಾಗ್ಬೇಕು? ಜ್ಞಾನವಂತರಾಗಬೇಕು. ಯಾವುದೋ ಒಂದು ಕಾರ್ಯವು, ಯಾವುದೋ ಒಂದು ವಿಷಯವು ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ, ನಮ್ಮ ಸೊಸೈಟಿ ಒಳಗೆ ಸೇರಿಸಲ್ಪಡ್ತಾ ಇದೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ? ನೋಡ್ರಿ, ಕೊರೋನಾ ಬಂತು. ಕೊರೋನಾದಲ್ಲಿ ಒಂದು ವಿಷಯಗಳು ಸೇರಿಸಲ್ಪಟ್ಟು ಇವತ್ತು ಹಾರ್ಟ್ ಅಟ್ಯಾಕ್ ಎಲ್ಲ ಆಗಲು ಕಾರಣ ಏನು? ಏನ್ ಕಾರಣ? ಇಂಜೆಕ್ಷನ್ಗಳೇ ಕಾರಣ. ತಯಾರಿಸಿದವನ್ನೇ ಹೇಳ್ಬಿಟ್ಟ. ಹೌದಾ? ಮೈಕ್ ಕೊಟ್ಲ ಇಬ್ರಿಗೂ? ಅದನ್ನ ತಯಾರಿಸಿದವನ್ ಏನ್ ಹೇಳ್ದ? ಇದಕ್ಕೆ ನಾವಲ್ಲ ಕಾರಣ, ನಮ್ಮ ಇಂಜೆಕ್ಷನ್ನೇ ಕಾರಣ ಅಂತ ವಾಪಸ್ ತಗೊಂಡ್ಬಿಟ್ಟ. ಹಲ್ಲೆಲೂಯಾ. ಅದರಿಂದ ವಾಕ್ಯ ಹೇಳ್ತದೆ, ಏನಾಗಿರ್ರಿ? ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಹಲ್ಲೆಲೂಯಾ. ಈ ಕಾಲವನ್ನು ನಾವು ಕಳೆದುಕೊಳ್ಳಬಾರದು. ಇದು ನಮಗೆ ಕೊಟ್ಟಿರುವಂತ ಕಾಲ. ಇದು ಒಂದು ಆಶೀರ್ವಾದ ಕಾಲ. ಇದು ಒಂದು ದೇವರ ನಡೆಸುವಿಕೆ ಕಾಲ. ಇದು ಒಂದು ದೇವರಲ್ಲಿ ನಾವು ಬೆಳೆಯುವಂತ ಕಾಲ. ಕಾರಣ ಏನಂದ್ರೆ, ಏನಾದ್ರೂ ಜಾಸ್ತಿ, ಮುಂದೆ ಏನಾದ್ರು ಜಾಸ್ತಿ ಆದ್ರೆ ನಮ್ಮ ಯಾವುದಕ್ಕೂ ಸಮಯ ಕೊಡೋದಿಲ್ಲ. ಸರಿನಾ? ಈಗ ನೋಡ್ರಿ, ಒಂದು ಬಾಂಬನ್ನು ಹಾಕ್ಬೇಕಂದ್ರೆ ಇವತ್ತು ಬಹಳ ಈಸಿ. ಹೆಂಗ ಹಾಕ್ತಾರೆ ನೋಡಿದೀರಾ? ಇರಾನ್ ಅಮೇರಿಕ ಯುದ್ಧದ ನಡುವೆ, ಇಲ್ಲ ಪಾಕಿಸ್ತಾನ ಇಂಡಿಯಾ ಯುದ್ಧ ನಡೀತು ಗೊತ್ತಾ? ಇತ್ತೀಚೆಗೆ ಹೆಂಗ್ ನಡೀತು ಗೊತ್ತಾ? ಆಮೇಲೆ ಫ್ಲೈಟ್ ಇಂದ ಹೊಡೆದ್ರು ನಿಜ. ಆಮೇಲೆ ಗನ್ ತಗೊಂಡು ಶೂಟ್ ಮಾಡಿದ್ರೇನು? ಡ್ರೋನ್ ಕ್ಯಾಮ್ರಾ. ಇವತ್ತು ಬಹಳ ಈಸಿ. ಏನಂದ್ರೆ, ಆ ಡ್ರೋನ್ ಕ್ಯಾಮ್ರಾದಲ್ಲಿ ಬಾಂಬ್ ಇಟ್ಟು ಕಳಿಸಿದ್ರೆ ಬಹಳ ಈಸಿ. ಪ್ಲೇನ್ ಅಂದ್ರೆ ಎಲ್ಲರಿಗೂ ಗೊತ್ತಾಗತ್ತೆ. ಡ್ರೋನ್ ಕ್ಯಾಮ್ರಾ ಅಂದ್ರೆ ಗೊತ್ತೇ ಆಗಲ್ಲ. ಅದ್ರಲ್ಲಿ ಕ್ಯಾಮ್ರಾ ಇಟ್ಟು ಕಳಿಸಿದ್ರೆ ಅದ್ರ ಸಂಬಂಧಪಟ್ಟ ಅದು ಎಷ್ಟು ದೊಡ್ಡ ಬಾಂಬ್ ಇರುತ್ತೋ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ನೋಡಿಲ್ಲ. ಆದ್ರೆ ಡ್ರೋನ್ ಕ್ಯಾಮ್ರಾ ಮೂಲಕವಾಗಿ ಅನೇಕ ಕಡೆ ಇವತ್ತು ಏನ್ ನಡೀತಾ ಇದೆ? ಯುದ್ಧಗಳು ನಡೆಯೋದಿಕ್ಕೆ ಇಷ್ಟು ವೇಗವಾಗಿ ಇಷ್ಟು ಜನರು ಸಾಯಲಿಕ್ಕೆ ಕಾರಣ ಏನು? ಡ್ರೋನ್ ಕ್ಯಾಮ್ರಾಗಳೇ. ನಾವು ಮುಂಚೆ ಅಲ್ವಾ ಈ ಹಳೆಯ ಮೂವಿಯಲ್ಲೆಲ್ಲ ನೀವು ನೋಡಿದ್ರೆ, ಐ ರೋಬೋಟ್ ಅದು ಇದೆಲ್ಲ ನೀವು ನೋಡಿದ್ರೆ, ಏನು ಫ್ಲೈಟು ಮನುಷ್ಯ ಎಲ್ಲ ಹೆಂಗಾರ್ತಾನೆ ಆಕಾಶದ ಮೇಲೆ ಆರಾಮಾಗಿ ಹಾರ್ಕೊಂಡು ಹೋಗುವಂತ ದಿನಗಳು ಬರ್ತಾ ಇದೆ. ಆ ಡ್ರೋನ್ ಕ್ಯಾಮ್ರಾವನ್ನ ಏನ್ ಮಾಡ್ತಾನೆ? ಸ್ವಲ್ಪ ದೊಡ್ಡದು ಮಾಡಿ ಒಬ್ಬನ ಮೇಲೆ ಕೂರುವ ಹಾಗೆ ಮಾಡಿ ಅದ್ರ ಮೇಲೆ ಜನರು ಓಡಾಡುವ ಹಾಗೆ ಮಾಡ್ತಾರೆ. ಆದಷ್ಟು ಬೇಗ ನಡೆಯುತ್ತೆ. ಒಂದು ಬಾಂಬನ್ನೇ ಎತ್ಕೊಂಡು ಹೋಗುತ್ತಂದ್ರೆ ಮನುಷ್ಯನ ಎತ್ಕೊಂಡು ಹೋಗುತ್ತೆ ಸ್ವಲ್ಪ ದಿನ. ಹಲ್ಲೆಲೂಯಾ. ಸೈತಾನನು ತನ್ನ ಆಳ್ವಿಕೆಯನ್ನು ನಡೆಸಲಿಕ್ಕೆ ಬೇಕಾದ ಎಲ್ಲಾ ಕಾರ್ಯಗಳನ್ನ ರೆಡಿ ಮಾಡ್ತಾ ಇದ್ದಾನೆ. ಈಸ್ ಪ್ರಿಪೇರಿಂಗ್. ಏನ್ ಮಾಡ್ತಾ ಇದ್ದಾನೆ? ಪ್ರಿಪೇರ್ ಮಾಡ್ತಾ ಇದ್ದಾನೆ. ನಾವೇನ್ ಮಾಡ್ತಾ ಇದ್ದೇವೆ? 14ನೇ ವಾಕ್ಯ. ಆದದರಿಂದ ಆಮೇನ್. ಹಲ್ಲೆಲೂಯಾ. ಈಗ ನಾವೇನ್ ಮಾಡ್ತಾ ಇದ್ದೇವೆ? ನಿದ್ರೆ ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ನಿದ್ರೆ? ನಮ್ಮ ಕೆಲಸಗಳಲ್ಲಿ, ನಮ್ಮ ಕಾರ್ಯಗಳಲ್ಲಿ, ನಮ್ಮ ವಿಷಯಗಳಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ? ಹಂಗೇ ನಿದ್ದೆಯಲ್ಲಿದ್ದೇವೆ. ರಾತ್ರಿ ಎಲ್ಲ ನಿದ್ದೆ ಮಾಡದೆ ಸ್ತುತಿ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಬೆಳಗ್ಗೆದ್ದು ನಾವು ಕಾಲೇಜ್ಗೋ ಇದಕ್ಕೆ ಹೋದ್ರೆ ಹೆಂಗಿರ್ತೀವಿ ಹೇಳ್ರಿ? ಹೆಂಗಿರ್ತೀವಿ? ಈಗ ಅಂತಿರುತ್ತೆ. ಹಲ್ಲೆಲೂಯಾ. ಇವಾಗ ನಾವ್ ಹೇಗಿದ್ದೇವೆ? ನಿದ್ರೆ ಮಾಡುವವನೇ ಎಚ್ಚರವಾಗು. ಇವತ್ತು ನಾವು ಎಚ್ಚರವಾಗುವಂತ ಕಾಲ. ಇತ್ತೀಚೆಗೆ ಈ ಎಪಿಸ್ಟಿನ್ ಫೈಲ್ಸ್ ಅಂತ ನೋಡಿದ್ರ? ಎಪಿಸ್ಟಿನ್ ಫೈಲ್ ಅಲ್ಲ, ಅದೆಲ್ಲ ನೀವು ಗಮನಿಸಿ ನೋಡಿದ್ರೆ ಈ ಲೋಕವು, ಜನರು ಯಾವ ಹದಗೆಟ್ಟ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಸ್ಪಷ್ಟವಾಗಿ. ಮಕ್ಕಳನ್ನೆಲ್ಲ ಬಲಿ ಕೊಟ್ಟು ಅದನ್ನ
ಎಲ್ಲವನ್ನ ತಿಂದು ಏನೆಲ್ಲ ಮಾಡಬಾರ್ದೋ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಸೈತಾನು ತನ್ನ ಕಾರ್ಯವನ್ನ ಸಾಧಿಸ್ತಾ ಇದ್ದಾನೆ. ನಾವೇನ್ ಮಾಡ್ತಾ ಇದ್ದೇವೆ? ಎಲ್ಲಿದ್ದೇವೆ? ಇನ್ನು ಆರಾಮಾಗಿ ಹಲ್ಲೆಲೂಯಾ, ನಿದ್ದೆಯಲ್ಲಿದ್ದೇವೆ, ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೇವೆ. ವಾಕ್ಯ ಏನ್ ಹೇಳ್ತದೆ? ಸತ್ತವರನ್ನ ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶವನ್ನ ಕೊಡು. ಕ್ರಿಸ್ತನ ಪ್ರಕಾಶವನ್ನ ನಾವು ಧರಿಸಿಕೊಳ್ಳುವರಾಗಬೇಕು. ಹಲ್ಲೆಲೂಯಾ, ಕ್ರಿಸ್ತನ ಪ್ರಕಾಶವನ್ನ ಧರಿಸಿಕೊಳ್ಳಬೇಕು. ಒಂದು ದೊಡ್ಡ ಯುದ್ಧವು ಆ ಹೆವನ್ಲಿ ಪ್ಲೇಸಸ್ ಅಂದ್ರೆ ಆಕಾಶದಲ್ಲಿ ಒಂದು ದೊಡ್ಡ ಯುದ್ಧವು ಪ್ರಾರಂಭವಾಗ್ತಾ ಇದೆ. ಸೈತಾನ ಅದಕ್ಕೆ ಎಲ್ಲವನ್ನ ರೆಡಿ ಮಾಡಿಕೊಳ್ತಾ ಇದ್ದಾನೆ. ಇದರಲ್ಲಿ ದೇವ ಜನರಾದ ನಮಗೂ ಕೂಡ ದೇವರು ಒಂದು ಸಮಯವನ್ನ, ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ತೆಗೆದುಕೊಳ್ಳೋಣ ಪ್ರಕಟಣೆ ಗ್ರಂಥ ಸ್ತೋತ್ರ ಸ್ತೋತ್ರ ಹಲ್ಲೆಲೂಯಾ. 12ನೇ ಅಧ್ಯಾಯ 10ನೇ ವಾಕ್ಯವನ್ನ ಕೆಳಗಿಂದ ಓದಿಕೊಳ್ಳುವಾಗ ಹ್ಮ್ 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 ನೋಡ್ರಿ, ವಾಕ್ಯ ಹೇಳ್ತದೆ, ಸೈತಾನು ಆಕಾಶದಿಂದ ದೊಬ್ಬಲ್ಪಟ್ಟನು. ಆಗ ಭೂಮಿಯಲ್ಲಿರುವಂತಹ ಏನು ಸಹೋದರರು, ದೇವರ ಮಕ್ಕಳು, ಅವರ ಪ್ರಾಣದ ಮೇಲಣ ಪ್ರೀತಿಯನ್ನ ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನ ಜಯಿಸಿದರು. ಹಲ್ಲೆಲೂಯಾ. ನೋಡ್ರಿ, ಇಲ್ಲೊಂದು ಯುದ್ಧ. ಯಾವ ರೀತಿಯಾದ ಯುದ್ಧ? ಸ್ಪಷ್ಟವಾಗಿ ನಾವು ವಾಕ್ಯವನ್ನು ಓದಿಕೊಳ್ಳುವಾಗ ಅವರು ಪ್ರಾಣದ ಮೇಲಣ ಪ್ರೀತಿಯನ್ನ ತೊರೆದು, ಅಂದ್ರೆ ಪ್ರಾಣವನ್ನ ತೆಗೆಯುವಂತಹ ಒಂದು ಯುದ್ಧವು ಎಲ್ಲಿ ನಡೆಯಲಿದೆ? ಭೂಮಿಯಲ್ಲಿ ನಡೆಯಲಿದೆ. ಆಕಾಶದಿಂದ ತಳ್ಳಲ್ಪಟ್ಟಂತ ಸೈತಾನನು ಹೆವೆನ್ಲಿ ಪ್ಲೇಸಸ್ ಅಂದ್ರೆ ಮೊದಲನೇ ಆಕಾಶದಲ್ಲಿರುವಂತ ದುರಾತ್ಮ ಸೈನ್ಯಗಳು ಅಲ್ಲಿಂದ ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದಾಗ ಭೂಮಿಯಲ್ಲಿ ಒಂದು ದೊಡ್ಡ ಯುದ್ಧವು ಪ್ರಾರಂಭವಾಗಲಿದೆ. ಹಲ್ಲೆಲೂಯಾ. ಈಗ ನೋಡ್ರಿ, ಅವನು ಕೆಳಗೆ ಬೀಳ್ಬೇಕಾದ್ರೆ ರೆಡಿಯಾಗೇ ಬರೋದು ಯುದ್ಧ ಮಾಡೋದು. ಅದಕ್ಕೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಎಲ್ಲವನ್ನ ರೆಡಿ ಮಾಡ್ತಾ ಇದ್ದಾನೆ. ಇನ್ನು ಸ್ವಲ್ಪ ದಿನ ಎಲ್ಲ ಕಡೆಗಳಲ್ಲಿ ಮೆಷಿನರಿಗಳು ನಿಂತ್ಕೊಳ್ತದೆ. ಎಲ್ಲ ಕಡೆಗಳಲ್ಲಿ ಮೆಷಿನರಿಗಳು ಗನ್ಗಳನ್ನು ಇಟ್ಟುಕೊಳ್ತದೆ. ಹಲ್ಲೆಲೂಯಾ. ಮನುಷ್ಯನು ಕಷ್ಟಪಡುವಂತ ದಿನಗಳು ಬಹಳ ದೂರ ಇಲ್ಲ. ನಾವು ಅನ್ಕೊಳ್ತೀವಿ ಅವಾಗಲೂ ಒಂದು 50 ವರ್ಷ 100 ವರ್ಷ, ಆಗಲ್ಲ. ಇಲ್ಲ, ಆದಷ್ಟು ಬೇಗ ಆದಷ್ಟು ಬೇಗ ಆದಷ್ಟು ಬೇಗ, ಎಷ್ಟು ಬೇಗ ಪ್ರಾರಂಭವಾಗ್ತದೋ ಅಷ್ಟು ಬೇಗ ಎಲ್ಲ ಕಾರ್ಯಗಳು ನಡೆಯುವಂತ ಕಾರ್ಯಗಳು ದೇವರು ಪ್ರಕಟಿಸ್ತಾ ಇದ್ದಾರೆ. ನಾವು ಕಡೆಯ ದಿನಗಳಲ್ಲಿ, ಕಡೆಯ ಕಾಲಗಳಲ್ಲಿ, ಅಂತ್ಯ ದಿನಗಳಲ್ಲಿ ನಿಂತುಕೊಂಡಿದ್ದೇವೆ. ಹೌದ್ರಾ? ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿದ್ರೆ ಮಾಡುವವನೇ ಏನ್ ಮಾಡು? ಎಚ್ಚರವ. ನಾವು ಎಚ್ಚರವಾಗುವಂತ ಕಾಲ, ದೇವರ ಬೆಳಕನ್ನ ಏನ್ ಮಾಡಿಕೊಳ್ಳುವ ಕಾಲ? ಧರಿಸಿಕೊಳ್ಳುವಂತ ಕಾಲ. ಹಲ್ಲೆಲೂಯಾ. ಅಂದ್ರೆ ದೇವರ ಒಂದು ಬೆಳಕನ್ನ ಧರಿಸಿಕೊಳ್ಳುವುದಂದ್ರೆ ಸುಮ್ಮನೆ ಅಲ್ಲ. ಆತನಲ್ಲಿ, ಆತನ ಪ್ರಸನ್ನತೆಯಲ್ಲಿ ದಿನವೂ ನಾವು ಆತನ ವಾಕ್ಯದಲ್ಲಿ, ಆತನ ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ ದೇವರಲ್ಲಿ ಕಾದಿರುವಾಗ ನಮಗೋಸ್ಕರ ದೇವರು ಒಂದು ಸಮಯವನ್ನ ಏರ್ಪಡಿಸಿದ. ಹಲ್ಲೆಲೂಯಾ. ಖಂಡಿತವಾಗಿ ನಾನು ನಂಬ್ತೇನೆ, ದೇವರು ನಮ್ಮ ಸಭೆಯ ಮುಖಾಂತರ ಮಹಿಮೆಯಾದ ಕಾರ್ಯಗಳನ್ನ ಆ ದಿನಗಳಲ್ಲಿ ಮಾಡ್ತಾನಂತ ನಾನು ನಂಬ್ತೇನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ವಿಶೇಷವಾದ ಕಾರ್ಯಗಳನ್ನ ನಮ್ಮ ಮಧ್ಯದಲ್ಲಿ ಆದಷ್ಟು ಬೇಗ ನಡೆಸಲಿದ್ದಾನೆ. ನನಗೆ ನಂಬಿಕೆ ಇದೆ, ಬರುವಂತ ದಿನಗಳಲ್ಲಿ ಆ ಒಂದು
ಅಧಿಕಾರ ನಡೆಸುವಂತ ಅಭಿಷೇಕ, ಯುದ್ಧಗಳನ್ನ ಮಾಡುವ ಅಭಿಷೇಕ, ಆ ಜಯವನ್ನ ತರುವಂತ ಅಭಿಷೇಕ. ಏನ್ ಈ 10ನೇ 12ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆಯೋ, ಇಂಥ ಒಂದು ಅಭಿಷೇಕವು ನಮ್ಮೆಲ್ಲರ ಮೇಲೆ ಇಳಿಯುವಂತ ದಿನಗಳು ಬಹಳ ದೂರ ಇಲ್ಲ. ಹಲ್ಲೆಲೂಯಾ. ಅದರಿಂದ ಒಂದು ಯುದ್ಧ ಮಾಡ್ಬೇಕಂದ್ರೆ ರಾತ್ರಿ ದೇವರು ನಮ್ಮನ್ನು ರೆಡಿ ಮಾಡೋದಿಲ್ಲ. ಅದು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಯಾವಾಗ ನಾವು ಪ್ರಾಕ್ಟೀಸ್ ಮಾಡ್ತೀವೋ ಪರ್ಫೆಕ್ಟ್ ಆಗ್ತೀವಿ. ದೇವರು ಅದಕ್ಕೆ ನಮ್ಮನ್ನ ಸರಿಪಡಿಸಿ, ನಮ್ಮನ್ನು ಉತ್ತೇಜನ ಪಡಿಸಿ, ನಮ್ಮನ್ನು ರೂಪುಗೊಳಿಸಿ ಆ ಸ್ಥಿತಿಗೆ ನಮ್ಮನ್ನು ತಂದ ಮೇಲೆ ಸೈತಾನನ ಎದುರಿಸಲಿಕ್ಕೆ ಬಿಡೋದು. ಹಲ್ಲೆಲೂಯಾ. ಆದ್ದರಿಂದ ಈ ದಿನವು ಏನಾಗುವ ಕಾಲ? ಎಚ್ಚರವಾಗುವ ಕಾಲ. ನಾನು ನಿಮಗೆ ಆಲೋಚನೆ ಹೇಳಿದೆ ಅಂದ್ರೆ, ಆ ಕಡೆಯ ಕಾಲದ ಆ ಒಂದು ಯುದ್ಧದ ಅಭಿಷೇಕವನ್ನ ನನ್ನ ಮೇಲೆ ಸುರಿಸಪ್ಪ ಅಂತ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಮೇಲೆ ಸುರಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ಅದರಿಂದ ಇದು ಎಚ್ಚರಗೊಳ್ಳುವಂತ ಕಾಲ, ಜ್ಞಾನವಂತರಾಗಿರುವಂತ ಕಾಲ, ಎಲ್ಲವನ್ನ ಗಮನಿಸಿ ನಡೆಯುವಂತ ಕಾಲ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ನಮ್ಮನ್ನು ತಗ್ಗಿಸಿ ಒಪ್ಪಿಸಿ ಕೊಡೋಣ.